ಗ್ರಹಣದ ಪ್ರಭಾವಗಳು, ಚಂದ್ರನ ಪ್ರಭಾವಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಶಾಸ್ತ್ರಿಗಳೇ, ಸದಾಶಿವ ಚಂದ್ರನನ್ನು ತನ್ನ ಶಿರದ ಮೇಲೆ ಧರಿಸಿರ್ತಾನೆ. ಚಂದ್ರ ಕಾಟ ಕೊಡ್ತಾನೆ ಅಥವಾ ಚಂದ್ರನ ಯಾವುದೋ ಮನೆಯ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರುತ್ತೆ ಅಂದರೆ ಶಿವನ ಮೊರೆ ಹೋಗೋದು ಅನ್ನೋದಾದರೆ ಹೇಗೆ? ಖಂಡಿತ ಶಿವನನ್ನ ಮೊರೆ ಹೋಗೋದು ತೊಂದರೆ ಇಲ್ಲ. ವಸ್ತುತಃ ಚಂದ್ರನಿಗೆ ಗೌರಿಯಾಮ್ ಅಂತ ಹೇಳಿದೆ, ಗೌರಿಯನ್ನು ಮೊರೆ ಹೋಗಬೇಕು ಅಂತ. ಅಮ್ಮನವರ ಪ್ರಾರ್ಥನೆ ಮಾಡಿದ್ರೆ ವಸ್ತುತಃ ಚಂದ್ರನಿಗೆ ಕಳಂಕ ಬಂದಿತ್ತಲ್ಲ, ಚಂದ್ರನಿಗೆ ಒಂದು ಕ್ಷಯರೋಗ ಬಂದ್ಬಿಟ್ಟಿತ್ತು. ಹೀಗಾಗಿ ಚಂದ್ರ ಮೊರೆ ಹೋಗಿದ್ ನಾರದರು ಬಂದು ಹೇಳ್ತಾರೆ, ನೀನು ಯಾರನ್ನ ನೀನು ಪ್ರಾರ್ಥನೆ ಮಾಡಬೇಕಪ್ಪ ಈ ಕ್ಷಯರೋಗ ನಿವಾರಣೆಗೆ ಅಂದರೆ ಶಿವನನ್ನು ಪ್ರಾರ್ಥನೆ ಮಾಡಬೇಕು ಅಂತ. ನಾವು ಈ ದಿವಸ ಪ್ರಭಾಸ ಕ್ಷೇತ್ರ ಏನು ಕಾಣ್ತೀವೋ ಅಲ್ಲಿ ಆ ಕ್ಷೇತ್ರದಲ್ಲೇ ಚಂದ್ರ ಜಪ ಮಾಡಿದ್ದು ಶಿವನನ್ನು. ಹೀಗಾಗಿ ಚಂದ್ರನಿಂದ ನಮಗೇನಾದ್ರು ಒಳಿದು ಬೇಕು, ನಮಗೆ ಅವನ ಇವರು ಹೇಳಿದ್ರು ಪಾಪ ಒಳ್ಳೆ ಚೆನ್ನಾಗಿ, ಏನು ಚಂದ್ರ ಯಾವ ರೀತಿಯಲ್ಲಿ ಮನಸ್ಸಿಗೆ ಉನ್ನತಿಯನ್ನು ತಂದು ಕೊಡ್ತಾನೆ ಮತ್ತು ವಿಕಾರವನ್ನು ಮಾಡಿ ತಲೆಗೆಡಿಸ್ತಾನೆ ಅಂತಕ್ಕಂಥದ್ದು. ಚಂದ್ರನಿಗೆ ನಿಜವಾಗಿಯೂ ತುಂಬ ಒಳ್ಳೆಯ ಫಲವನ್ನು ಶಾಸ್ತ್ರಕಾರರು ನಿರೂಪಣೆ ಮಾಡ್ತಾರೆ. ಚೆನ್ನಾಗಿದ್ದರೆ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರದಲ್ಲಿ ಒಂದು ಆಧಾರ ಇದೆ, ಫಲದೀಪಿಕೆ ಮಾತು. ಏನಂದರೆ ಚಂದ್ರನಿಗೆ ಪಕ್ಷದ ನೋಡಿ ಪೌರ್ಣಮಿ ಕೆಲವೊಂದು ಸಲ ಏನಾಗುತ್ತೆ, ದೊಡ್ಡವ್ರಿಗೂ ಕೂಡ ಅವಘಡ ಸಂಭವಿಸಿಬಿಡುತ್ತೆ. ಚಂದ್ರ ಪಕ್ಷದ ಬಲ ಸಹಿತನಾಗಿದ್ದರೂ ಗ್ರಹಣ ಹಿಡಿದಾಗ ನೋಡಿ ವ್ಯತಿರಿಕ್ತವಾದ ಫಲಗಳನ್ನು ಉಂಟಾಗುತ್ತೆ. ಆದರೆ ಹೆದರಬೇಕಾಗಿಲ್ಲ, ಕ್ಷಣಿಕದ್ದು ಗ್ರಹಣ ಇತ್ಯಾದಿಗಳೆಲ್ಲ ಒಂದು ಕ್ಷಣಕಾಲ ಇರತಕ್ಕಂಥದ್ದು, ಬೇಡ ಅಂದರೂ ಒಂದು 3 ಗಂಟೆ 4 ಗಂಟೆಗಳ ಕಾಲದ ಒಂದು ಸಮಸ್ಯೆ. ಅದಾದ ನಂತರದಲ್ಲಿ ಚಂದ್ರ ವಿರಾಜಮಾನನಾಗಿರ್ತಾನೆ. ಅವನು ಪಕ್ಷದ ಬಲಸಹಿತನ ಇದ್ದಾಗ ಚಾಂದ್ರಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಒಂದು ಮಾತಿದೆ. ಚಂದ್ರನಿಗೆ ಬೇರೆಲ್ಲ ಗ್ರಹಗಳಿಗೆ ಹೋಲಿಸ್ಕೊಂಡ್ರೆ ಚಂದ್ರಬಲ ಅಂತಕ್ಕಂಥದ್ದು ತುಂಬ ವಿಶೇಷವಾದದ್ದು. ನೀವು ಮದುವೆ ಮುಹೂರ್ತ ಮತ್ತೊಂದು ಏನು ನೋಡಿದ್ರೂ ಚಂದ್ರಬಲವನ್ನು ನೋಡಿಕೊಂಡು ತಾರಾಬಲ ಚಂದ್ರಬಲ ಅಂತಲೇ ಮಂತ್ರಗಳು ಸಾರುತ್ತೆ. ಹಾಗಾಗಿ ಚಂದ್ರನ ಬಲ ಹೊಂದಿದ್ರೆ ಮನಸ್ಸಿನ ಉನ್ನತಿ ಬರುತ್ತೆ. ಮನಸ್ಸಿನ ಉನ್ನತಿ ಇದ್ದಾಗ ಯಾವುದು ಹೆದರಿಕೆಯೂ ಉಂಟಾಗೋದಲ್ಲ, ಯಾವ ಹೆದರಿಕೆ ಇಲ್ಲದೆ ಇದ್ದಾಗ ಮನಸ್ಸಿನಿಗೆ ಜಯ ಅಂತಕ್ಕಂಥದ್ದು ಶತಸಿದ್ಧವಾಗಿರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ಚಂದ್ರನ ಆರಾಧನೆಯನ್ನು ತಾವು ಕೇಳಿದ್ರಿ, ದಾನ, ಇದನ್ನು ನಾನು ಮುಂದುವರಿಸ್ತೀನಿ. ಈ ಗ್ರಹಣ ಕಾಲದಲ್ಲೇ ಕೆಲವು ವಿಶಿಷ್ಟ ಕಾರ್ಯಗಳನ್ನು ಮಾಡಬೇಕು ಅಂತ ಶಾಸ್ತ್ರ ನಿರೂಪಣೆ ಮಾಡುತ್ತೆ. ಗ್ರಸ್ಯಮಾನೇ ಭವೇತ್ ಸ್ನಾನಂ, ಗ್ರಹಣ ಹಿಡಿದ ಕಾಲದಲ್ಲಿ ಗ್ರಸ್ಯ ಅಂತ ಕರೀತಾರೆ, ಆಗ ಸ್ನಾನವನ್ನು ಮಾಡಬೇಕು. ಗ್ರಸ್ಯಮಾನೇ ಭವೇ ಸ್ನಾನಂ ಗ್ರಸ್ತೆ ಹೋಮ ವಿಧೀಯತೆ, ಮಧ್ಯಭಾಗಕ್ಕೆ ಬಂದ ಸಂದರ್ಭದಲ್ಲಿ ಹೋಮವನ್ನು ಮಾಡಬೇಕು. ಆಮೇಲೆ ಮುಚ್ಯಮಾನೇ ಭವೇತ್ ದಾನಂ, ಯಾವಾಗ ಬಿಡ್ತಾ ಇದೆ ಈ ಸಂದರ್ಭದಲ್ಲೇ, ಇನ್ನೇನು ಬಿಡ್ತಾ ಚಂದ್ರ ಆ ಛಾಯೆಯಿಂದ ಹೊರಗೆ ಬರ್ತದೆ, ಭೂಛಾ ಅಂತ ಕರೀತಾರೆ ಅದನ್ನೇ, ಭೂಛಾಯೆ ಅಂತ, ಅಲ್ಲಿಂದ ಹೊರಗೆ ಬರ್ತಾ ಇದ್ದಾನೆ ಅನ್ನೋ ಸಂದರ್ಭದಲ್ಲಿ ದಾನವನ್ನು ಮಾಡಬೇಕು ಅಂತ. ಬಹಳ ವಿಶೇಷವಾಗಿ ದಾನ ಯಾವುದು ಮಾಡಬೇಕು ಅಂದರೆ, ಈಗ ಚಂದ್ರನ ಬಿಂಬವನ್ನು ಮಾಡಿಸಿ, ರಜತದಲ್ಲಿ ಬೆಳ್ಳಿಯಲ್ಲಿ ಚಂದ್ರನ ಬಿಂಬವನ್ನು ಮಾಡಿಸಿ, ಅಥವಾ ಪಿಷ್ಟದಲ್ಲಿ ಅಂತ ಹೇಳುತ್ತೆ, ಹಿಟ್ಟಿನಲ್ಲಿ ಚಂದ್ರನ ಬಿಂಬವನ್ನು ಮಾಡಿ ನೋಡಿ. ಸರಳವಾಗಿ ತಾವು ಕೇಳಿದ್ರಿ ಆವಾಗಲೇ ಒಂದು ಪ್ರಶ್ನೆ, 10 ರೂಪಾಯಿ ಕೂಡ ಇದ್ದರೆ ನನ್ನ ಮಗನಿಗೆ, ಅಂಥವ್ರಿಗೆ ಏನಪ್ಪ ಅಂದರೆ ಹಿಟ್ಟಿನ ದಾನ ಮಾಡಿದ್ರೂ ಆಗುತ್ತೆ ಅಂತ. ಅದಿಲ್ಲವಾ ನಮಸ್ಕಾರ ಮಾಡಿದ್ರೂ ಸಾಕಾಗುತ್ತೆ. ಎದೆಯ ದನಿಗೂ ಮಿಗಿಲಾಗಿಹುದೇ ಮಂತ್ರ ಅಂತ ಕುವೆಂಪು ಅವರ ಮಾತಿದೆಯಲ್ಲ, ಮನಸ್ಸಿನ ಭಾವನೆಗಳನ್ನು ನಾನು ಹೇಳ್ಕೊಂಡ್ರೆ ಭಗವಂತನಿಗೆ ಅದು ಮಂತ್ರವಾಗಿಯೇ ಕೇಳಿಸುತ್ತೆ, ಸಂಶಯವಿಲ್ಲ. ಅವನು ಶಿವ ಶಬ್ದಜಾಲವನ್ನು ರೂಪಣೆ ಮಾಡಿದಂಥವನು. ಐವನ್ ರುಲ್ರ ಕೇವೋಂಗ್ ಐವೋ ಛಾಯವರಟ್ರಲ್ಲಣ್ಣ ಅಂತ ಯಾವ ಶಬ್ದಜಾಲ ಇದೆಯೋ ಇದನ್ನು ನಿರ್ಮಾಣ ಮಾಡಿದಂಥ ಪರಮೇಶ್ವರ. ಹೀಗಾಗಿ ನೀವು ಮೂಗರಾಗಿದ್ದರೂ ಕೂಡ ಅವನಿಗೆ ನೀನು ಪ್ರಾರ್ಥನೆ ಏನು, ಎದೆಯ ಸಂವೇದನೆ ಏನು ಅಂತ ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗಿಬಿಡುತ್ತೆ. ಈ ಸಂದರ್ಭದಲ್ಲಿ ಹಾಗೆ ಮನಸ್ಸಿನಿಂದ ಮಾಡಿದ ಎಲ್ಲ ಪ್ರಾರ್ಥನೆಗಳು ಪರಶಿವನಿಗೆ ಸಲ್ಲುತ್ತೆ. ಈ ದಾನ ಈ ಸಂದರ್ಭ ಬಹಳ ವಿಶೇಷವಾದ ಚಂದ್ರಬಿಂಬ, ಮತ್ತು ಇವರು ಆಗಲೇ ಹೇಳಿದ್ರು ಅಕ್ಕಿ ಇತ್ಯಾದಿ ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಎಷ್ಟೋ ಮಾಧ್ಯಮಗಳಲ್ಲಿ ನಮ್ಮಲ್ಲೇ ಬೇಕಾದಷ್ಟು ಬಾರಿ ಹೋಗಿದೆ, ಅದನ್ನು ದಾನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಗ್ರಹಣ ಮೋಕ್ಷ ಮುಕ್ತ ಕಾಲೇ ಸ್ನಾನ, ಮತ್ತೆ ಸ್ನಾನಕ್ಕೆ ಅವಕಾಶ ಇದೆ. ಈ ಗ್ರಹಣ ಕಾಲವನ್ನು ಹೀಗೆ ನಾವು ವಿಭಾಗ ಮಾಡಿಕೊಂಡ್ರೆ ಇಲ್ಲಿ ಬರ್ತಕ್ಕಂಥ ಯಾವ ಫಲ ಇದೆ ಇದೂ ಕೂಡ ಬಹಳ ವಿಶೇಷವಾದದ್ದು. ಸಮಯ ಇದೆ ಅಂದರೆ ನಾನು ಅದನ್ನು ಹೇಳಿಬಿಡ್ತೀನಿ. ಅದೇನೆಂದರೆ, ಇಷ್ಟೆಲ್ಲ ಮಾಡ್ತೀವಲ್ಲಪ್ಪ ನಾವು, ಈ ಗ್ರಹಣ ಕಾಲ, ಪುಣ್ಯಕಾಲ, ಮತ್ತೊಂದು ಮತ್ತೊಂದು ಜಪ ಎಲ್ಲ ಮಾಡಿದ್ದೀವಲ್ಲ, ಇದು ಏನು ಫಲ? ಇದಕ್ಕೆ ಫಲ ಏನು ಅಂತಂದರೆ ಭಾವೋನ್ನತಿಯೇ ಫಲ. ಮನಸ್ಸಿನಲ್ಲಿ ಉನ್ನತಿ ಉಂಟಾಗುತ್ತೆ. ಭಗವತ್ಪಾದರು ಒಂದು ಮಾತು ಹೇಳ್ತಾರೆ, ಅವರು ಚಿತ್ತಸ್ಯ ಶುದ್ಧಯೇ ನತು ಕರ್ಮಫಲ ಅಂತ. ಕರ್ಮಫಲದಿಂದ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ಅಂತ. ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಿದಾವಲ್ಲ, ದಾನವೋ ಮತ್ತೊಂದು ಜಪ ತಪ ಇತ್ಯಾದಿ, ಇದರಿಂದ ಏನಾಗುತ್ತೆ, ಚಿತ್ತಸ್ಯ ಶುದ್ಧಯೇ, ಚಿತ್ತ ಶುದ್ಧಿ ಆಗುತ್ತೆ.
ಮನಸ್ಸು ಶುದ್ಧಿ ಆಗುತ್ತೆ. ಯಾವುದೇ ಇನ್ಯಾವುದೋ ಒಂದು ಪ್ರತ್ಯಕ್ಷವಾಗಿ ನಿಮಗೆ ವಿಶೇಷವಾದ ಬಹುಮಾನಗಳು ಮತ್ತೊಂದು ಇನ್ನೇನು ಸಿಗಲ್ಲ, ವರಗಳು ಸಿಗಲ್ಲ. ಮತ್ತೇನು ಸಿಗುತ್ತೆ ಅಂದರೆ ಯುಕ್ತಿ ಸಿಗುತ್ತೆ. ವಿಚಾರ ಮಾಡ್ತಕ್ಕಂಥ ಯುಕ್ತಿ ಕೌಶಲ್ಯ ಅಂತಕ್ಕಂಥದ್ದನ್ನು ಪರಮಾತ್ಮ ಕರುಣಿಸ್ತಾನೆ ಅನ್ನೋದನ್ನು ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ಆಚರಣೆ ಮಾಡಿ ಇದರ ಫಲವನ್ನು ನಾನು ಅರ್ಥ ಮಾಡ್ಕೊಳ್ದೇ ಇದ್ದರೆ ವ್ಯರ್ಥ ಆಗುತ್ತೆ ಮಾಡಿದ ಆಚರಣೆ. ಹೀಗಾಗಿ ಏನೂ ಸಿಗ್ಲಿಲ್ವಲ್ಲ ಅಂತ ಕಂಗಾಲಾಗೋದು ಬೇಡ. ನಮಗೆ ಯಾರೋ ಒಳ್ಳೆಯ ಜನರ ಸಂಪರ್ಕ ಏರ್ಪಾಡಾಗುತ್ತೆ, ಒಳ್ಳೆಯ ಸಂದರ್ಭಗಳು ಏರ್ಪಾಡಾಗುತ್ತೆ, ಒಳ್ಳೆಯ ಕಾಲಘಟ್ಟಕ್ಕೆ ತಲುಪುತ್ತೀವಿ. ಹೀಗಾಗಿ ಈ ಯಾವ ವಿಷಮ ಘಳಿಗೆ ಇದೆ ಇದನ್ನು ದಾಟಿದ ಕೂಡಲೇ, ಹೇಗೆ ಕತ್ತಲು ದಾಟಿದ ಕೂಡಲೇ ಮಹಾ ಸೂರ್ಯೋದಯವಾಗುತ್ತೋ ಆ ರೀತಿಯಲ್ಲಿ ನಮ್ಮ ಬದುಕಿನ ಅವಘಡಗಳಿಂದ ದಾಟಿ ಒಂದು ಮಹಾ ಸೂರ್ಯೋದಯವನ್ನು, ಮಹಾ ಬೆಳಕನ್ನು, ಹೊಸ ಬೆಳಕನ್ನು ಕಾಣುತ್ತೀವಿ. ಅದರಲ್ಲಿ ಯಾವ ಸಂಶಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.